ಸಿಟಿ ರವಿ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಸಿಟಿ ರವಿ ಒಬ್ಬ ಡ್ರಾಮಾ ಮಾಸ್ಟರ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಮಾತನಾಡಿರೋ ಬಗ್ಗೆ ಆತ್ಮಸಾಕ್ಷಿ ಇರಬೇಕು, ಅದನ್ನ ಬಿಟ್ಟು ಸುಳ್ಳಿಗೆ ಸುಳ್ಳು ಸರಿಯಲ್ಲ. ಮಾತನಾಡಬೇಕಾದ್ರೆ ಆತ್ಮಸಾಕ್ಷಿ ಇರಬೇಕು, ಅದನ್ನ ಬಿಟ್ಟು ಸುಳ್ಳಿಗೆ ಸುಳ್ಳು ಸರಿಯಲ್ಲ ಅಂತ ಡಿಕೆ ಹೇಳಿದ್ದಾರೆ. ಅವಾಚ್ಯ ಪದ ತಪ್ಪು ಅಂತ ಬಿಜೆಪಿಗರೇ ಹೇಳಿದ್ದಾರೆ. ತಪ್ಪಾಯ್ತು ಅಂದಿದ್ರೆ ಅಲ್ಲಿಗೆ ಮುಗ್ದು ಹೋಗ್ತಾ ಇತ್ತು. ಆದ್ರೆ ಯಾವುದೇ ಕ್ಷಮೆ ಕೇಳದೆ ಅಥವಾ ತಪ್ಪಾಯ್ತು ಅಂತ ಏನು ಹೇಳದೆ ಅದನ್ನ ಡ್ರಾಗ್ ಮಾಡಿದ್ದಾರೆ. ದೊಡ್ಡ ಡ್ರಾಮಾ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬ ನ್ಯಾಷನಲ್ ಲೀಡರ್, ಅವರು ಬಿಜೆಪಿ ಆಫೀಸ್ ಬೇರರ್ ಅಂತ ತಿಳ್ಕೊಂಡಿದ್ದೆ. ನಾನು ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ಗೆ ಇಳಿತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಮಾತಾಡಿದ್ದು ಬೇರೆ ಯಾರು ಮಾತಾಡಬೇಕಾಗಿಲ್ಲ. ಕಾನ್ಶಿಯಸ್ ಇದೆಯಲ್ಲ, ಆತ್ಮಸಾಕ್ಷಿ. ಅವ್ರ ಪಾರ್ಟಿ ಲೀಡರ್ಗಳೇ ನನ್ನ ಹತ್ರ 100 ಜನ ಹೇಳಿದ್ದಾರೆ ಮಾತಾಡಬಾರ್ದಾಯ್ತು. ಅಲ್ಲೇ ನಾನು ಮಾತಾಡಿದ ತಪ್ಪಾಗೋಯ್ತು, ಹತ್ತಾಶ್ಚರ್ಯದಿಂದ ಮಾತಾಡಿದ್ದೀನಿ, ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದೆ. ಕ್ಷಮೆ ಕೇಳ್ತೀನಿ ಅಂತ ಅಂದ್ರೆ ಮುಗಿದೋಯ್ತು. ಅದು ಬಿಟ್ಬಿಟ್ಟು ಸುಮ್ಮನೆ ಸುಳ್ಳು ಮಾಡ್ಕೊಂಡೋದ್ರೆ ಇದಕ್ಕೆ ಯಾವುದು ಕೊನೆ ಇಲ್ಲ. ಅವೆಲ್ಲ ಸುಮ್ಮನೆ ಸುಳ್ಳು ಎಲ್ಲ ಇದೆಯಲ್ಲ. ಅವ್ರ ಹತ್ರ ಏನಾದ್ರು ತನಿಖೆ ತಂಡಗಳಿದೆಯಲ್ಲ, ತನಿಖೆ ತಂಡ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಟಿ ರವಿದು ದೊಡ್ಡ ಡ್ರಾಮಾ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ.